ನಿನ್ಗೆ ಆಡೋಕ್ಕಾಗಲಿಲ್ಲ, ಒಂದು 2 ಸ್ಟೆಪ್ ಬೇಕಾಗು. 2 ನಿಮಿಷಕ್ಕೆ ಹಾಕ್ಬಿಟ್ಟು ಬರ್ತಾ ಇರ್ತೀನಿ ನೋಡು. ನಾನು ಆಡಬೇಕು, ನಾನು ಆಡ್ತೀನಿ. ಬಿಗ್ ಬಾಸ್ ಮನೆಯಿಂದ ಅಳುತ್ತಲೇ ಆಚೆ ಬಂದ ಐಶ್ವರ್ಯ ಸಿಂಧೋಗಿಗೆ ಬಿಗ್ ಬಾಸ್ ವಿಶೇಷ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ತಂದೆ ತಾಯಿ ಇಲ್ಲದ ಹುಡುಗಿ ಎಂಬ ಕಾರಣಕ್ಕೆ ಐಶ್ವರ್ಯ ಅವರು ಆಗಾಗ ಕುಗ್ಗುತ್ತಿದ್ರು. ಅಂಥ ಎಲ್ಲಾ ಸಂದರ್ಭಗಳಲ್ಲಿ ಬಿಗ್ ಬಾಸ್ ಕಡೆಯಿಂದ ಐಶ್ವರ್ಯಗೆ ಪ್ರೀತಿಯ ಸಂದೇಶ ಬಂದಿತ್ತು. ಇದೀಗ ಮನೆಯಿಂದ ಹೊರ ಹೋಗುವಾಗಲೂ ಬಿಗ್ ಬಾಸ್ ಪ್ರೀತಿಯ ವಿದಾಯ ನೀಡಿದೆ. ಪ್ರೀತಿಯ ಐಶ್ವರ್ಯ 13 ವಾರಗಳ ಕಾಲ ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ಈ ಮನೆಯಲ್ಲಿ ಜೀವಿಸಿರುವುದು ಸಂತೋಷದ ವಿಷಯ. ತುಸು ಬೇಸರವಿದ್ದರೂ ನಗು, ದುಃಖ, ಕೋಪ, ತುಂಟಾಟ ಹೀಗೆ ನಿಮ್ಮ ಎಲ್ಲಾ ಭಾವನೆಗಳಿಗೆ ಸಾಕ್ಷಿಯಾದ ಮನೆಯಿಂದ ಕಳಿಸಿಕೊಡಲೇಬೇಕಾಗಿದೆ ಅಂತ ಪತ್ರದಲ್ಲಿ ಬರೆಯಲಾಗಿತ್ತು. ಇನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುತ್ತಿದ್ದ ಐಶ್ವರ್ಯಗೆ ಬಿಗ್ ಬಾಸ್ ಕೊನೆಯದಾಗಿ ಈ ಮಾತನ್ನ ಹೇಳಿ ಕಳುಹಿಸಿಕೊಟ್ಟಿದ್ದಾರೆ. ಜೀವನದ ಪಯಣದಲ್ಲಿ ಒಂದು ದ್ವಾರ ಮುಚ್ಚಿಕೊಂಡರೆ ಮತ್ತೊಂದು ದ್ವಾರ ತೆರೆದುಕೊಳ್ಳುತ್ತದೆ. ಕೆಲವನ್ನ ದಾಟಿ ಬದುಕು ಕಟ್ಟಿಕೊಳ್ಳುತ್ತೇವೆ, ಮತ್ತೆ ಕೆಲವನ್ನ ದಾಟಿ ಅನುಭವ ಕಟ್ಟಿಕೊಳ್ಳುತ್ತೇವೆ. ಐಶ್ವರ್ಯ ಈ ಮನೆಯಲ್ಲಿನ ಆಟ ಇಂದಿಗೆ ಮುಗಿದಿರಬಹುದು, ಆದರೆ ಈ ದ್ವಾರ ತೆರೆದುಕೊಳ್ಳುವುದು ಆಟದಿಂದ ಹೊರ ಕಳುಹಿಸಲ್ಪಟ್ಟ ಐಶ್ವರ್ಯಗೆ ಅಲ್ಲ, ತನ್ನ ತವರಿಂದ ಹೊರಟು ಹೊಸ ಜೀವನದತ್ತ ಹೆಜ್ಜೆ ಇಡುತ್ತಿರುವ ಈ ಮನೆಯ ಮಗಳು ಐಶ್ವರ್ಯಗೆ. ಐಶ್ವರ್ಯ ಹೋಗಿ ಬಾ ಮಗಳೇ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಬಿಗ್ ಬಾಸ್ ಮಾತು ಕೇಳ್ತಿದ್ದಂತೆ ಐಶ್ವರ್ಯ ಅವರು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಜೊತೆಗೆ ಬಿಗ್ ಬಾಸ್ಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಇನ್ನು ವೇದಿಕೆಗೆ ಬಂದು ಸುದೀಪ್ ಜೊತೆ ಐಶ್ವರ್ಯ ಮಾತನಾಡಿದ್ರು. ಆರಂಭದಲ್ಲಿ ಇದ್ದ ಎನರ್ಜಿ ಕಡಿಮೆ ಆಗಿದೆ, ಅದನ್ನು ನಾನು ಒಪ್ಪಿಕೊಳ್ತೇನೆ. ಇದು ನನ್ನ ಮನೆಯೇ ಆಗಿತ್ತು, ನನಗೆ ಒಂದು ಫ್ಯಾಮಿಲಿ ಸಿಕ್ಕಿದೆ. 3 ತಿಂಗಳು ನಾನು ಬಿಗ್ ಬಾಸ್ ಮನೆಯಲ್ಲಿ ಬದುಕಿದ್ದಕ್ಕೆ ನನಗೆ ಸಾರ್ಥಕ ಎನಿಸಿದೆ. ಸುದೀಪ್, ಬಿಗ್ ಬಾಸ್ ನೀವಿಬ್ಬರು ಕೂಡ ನನಗೆ ದೇವರ ಹಾಗೆ. ನನ್ನನ್ನು ಇಷ್ಟಪಡುವ ಕರ್ನಾಟಕದ ಜನತೆಗೆ ಧನ್ಯವಾದ ಎಂದು ಐಶ್ವರ್ಯ ಅವರು ಹೇಳಿದರು. ಇನ್ನು ಕೊನೆಯದಾಗಿ ಐಶ್ವರ್ಯ ಅವರು ಸುದೀಪ್ ಅವರ ಜೊತೆ ಸಿನಿಮಾ ಮಾಡಬೇಕು, ಯಾವ ಪಾತ್ರವಾದರೂ ಪರವಾಗಿಲ್ಲ ಎಂದು ಐಶ್ವರ್ಯ ಸುದೀಪ್ ಮುಂದೆ ತಮ್ಮ ಆಸೆಯನ್ನ ಹೇಳಿಕೊಂಡ್ರು. ಹಾಗೆ ಸುದೀಪ್ ಅವರಿಗೂ ಒಂದು ಗಿಫ್ಟ್ ಅನ್ನ ಐಶ್ವರ್ಯ ಅವರು ನೀಡಿದ್ರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ವಾರದ ಮೊದಲು ಬರುವಂತಹ ಟಾಸ್ಕ್ಗೆ ಲಕ್ಸುರಿ ಬಜೆಟ್ ಟಾಸ್ಕ್. ಈ ವಾರ ಕೂಡ ಲಕ್ಸುರಿ ಬಜೆಟ್ ಟಾಸ್ಕ್ ನಡೆದಿದೆ. ಈ ಲಕ್ಸುರಿ ಬಜೆಟ್ ಟಾಸ್ಕ್ ಆಡಲು ಚೈತ್ರ ಹಾಗೂ ಉಗ್ರ ಮಂಜು ಅವರು ಇಳಿದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಅವರು ಉತ್ತಮವಾಗಿ ಆಟ ಆಡುವುದರಲ್ಲಿ ಇತ್ತೀಚೆಗೆ ವಿಫಲ ಆಗ್ತಿದ್ದಾರೆ. ಆದರೆ ಈ ಆಟ ದಿನ ಕಳೆದಂತೆ ಡಲ್ ಆಗ್ತಿದೆ. ಈಗ ಮಂಜು ಅವರು ಸಾಕಷ್ಟು ತೊಂದರೆಗಳನ್ನು ಎದುರಿಸುವ ಸೂಚನೆ ಸಿಕ್ಕಿದೆ. ಇದಕ್ಕೆ ಅವರ ಓವರ್ ಕಾನ್ಫಿಡೆನ್ಸ್ ಕಾರಣ ಎಂದು ಹೇಳಲಾಗ್ತಿದೆ. ಉಗ್ರ ಮಂಜು ಅವರು ಟಾಸ್ಕ್ನ ಕಾನ್ಫಿಡೆನ್ಸ್ ನಿಂದ ಆಡುವುದಾಗಿ ಹೋಗಿದ್ರು, ಆದರೆ ಅವರು ಯೋಚಿಸಿದಂತೆ ಅಲ್ಲಿ ಯಾವುದೂ ನಡೆದಿಲ್ಲ. ಅವರು ಹಠ ಹಿಡಿದು ಆಡಿದ ಟಾಸ್ಕ್ನಲ್ಲಿ ಸೋತಿದ್ದಾರೆ. ಇದರಿಂದ ಇಡೀ ಮನೆ ಅವರಿಗೆ ಚೀಮಾರಿ ಹಾಕಿದೆ. ಸದ್ಯ ಈ ಒಂದು ವಿಚಾರ ದೊಡ್ಡ ಮನೆಯಲ್ಲಿ ಚರ್ಚೆ ಆಗ್ತಿದೆ. ಮುಂದೆ ಮತ್ತಷ್ಟು ಕಷ್ಟ ಎದುರಿಸೋ ಸೂಚನೆ ಇದೆ.